ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿಯವರು, ಈ ಮನೆಯಲ್ಲಿ ಕಸ ಇದ್ರೂ ಕೂಡ ನಾನು ಸಹಿಸ್ಕೊಳ್ತೀನಿ, ಆದರೆ ವಿಷ ಇದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ವಿಜಾಂಬಿಕೆಗೆ ಹೇಳ್ತಾ ಇರ್ತಾರೆ. ಅಲ್ಲಿ ಸಾವಿತ್ರಿ ಮದನ ಅವರು ಕೂಡ ಇರ್ತಾರೆ. ಆಗ ವಿಜಾಂಬಿಕರು ಕೂಡ ಅಲ್ಲೇ ಇರ್ತಾರೆ. ಆದರೆ ಈ ಮನೆ ಅಂತ ಹೇಳೋದಿಕ್ಕೆ ಬರ್ತಾರೆ. ಈ ಮನೆ ನಂದು, ಯಾವುದೇ ಕಾರಣಕ್ಕೂ ಈ ಮನೆ ನಂದೇನೆ, ಅದನ್ನು ನೆನ್ಪಿಟ್ಕೊ ನೀನು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕವರು ಎಲ್ಲ ಚಿರ ಆಸ್ತಿನೂ ಕೂಡ ಶ್ರಾವಣಿ ಮೇಡಮ್ ಅವ್ರಿಗೆ ಹೆಸರಲ್ಲೇ ಮಾಡಿದೆ ಅಂತ ಹೇಳ್ಬಿಟ್ಟು ಲಾಯರ್ ಕೂಡ ಒಂದು ದಿನ ಹೇಳಿರ್ತಾರೆ. ಅದನ್ನು ನೆನಪು ಮಾಡಿಕೊಂಡು ವಿಜಯಾಂಬಿಕಾ ಫುಲ್ ಶಾಕ್ ಆಗಿಬಿಡ್ತಾರೆ. ಈ ಮನೆ ನಂದು, ಈ ಮನೆಯಲ್ಲಿ ನಾನು ಹೇಳಿದ್ದೆ ನಡೆಯುತ್ತೆ, ಇನ್ನು ಯಾವುದೇ ಕಾರಣಕ್ಕೂ ಈ ಮನೆ ಹತ್ರ ನೀನು ಹಿರ್ಕೊಡ್ದು, ನಿನಗೆ ಪ್ರಾಣ ಭಿಕ್ಷೆ ಕೊಟ್ಟಿರೋದೇ ಹೆಚ್ಚಾಗಿದೆ, ಪ್ರಾಣದ ಸಹಿತ ಉಳಿಸಿದ್ದೀನಿ ಅಂತ ಅರ್ಥ ಮಾಡಿಕೊಂಡು ಅದೇ ಅದೃಷ್ಟ ಅಂತ ಅಂದ್ಕೊಂಡು ಈ ಮನೆ ಬಿಟ್ಟು ಹೊರಟೋಗೋ ಮೊದಲು ನೀನು ಅಂತ ಹೇಳ್ತಾರೆ. ಆಗ ಮದನ್ ಅವರು ಕೂಡ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಮಾಮ್, ನಾನು ನಿನಗೆ ಮೊದಲೇ ಹೇಳಿದೆ, ಇದೆಲ್ಲ ಬೇಕಿತ್ತು ನಿನಗೆ, ಹೋಗಿ ಶ್ರಾವಣಿನ ಹೆದ್ರಕೊಂಡು ಬದುಕೋದಿಕ್ಕಾಗುತ್ತಾ? ಅವಳು ನೋಡಿದ್ರೆ ಚಂಡಿ ಚಾಮುಂಡಿ ಥರ ಅವತಾರ ತಗೊಂಡಿದ್ದಾಳೆ. ಈಗಿರ್ಬೇಕಾದ್ರೆ ನಮ್ಮ ಪಾಡಾದರೂ ಏನೋ, ನಮ್ಮ ಬದುಕಾದರೂ ಏನೋ, ನಾನು ಎಷ್ಟು ಸಲ ಹೇಳಿದ್ರು ಕೂಡ ನೀನು ಕೇಳಲಿಲ್ವಲ್ಲ ಮಾಮ್, ಏನು ನಡೆಯುತ್ತೋ ಏನೋ ಅಂತ ಫುಲ್ ಟೆನ್ಷನ್ ಮಾಡಿಕೊಂಡು ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಆಗ ವಿಜಯಾಂಬಿಕವರು, ನಾನು ತಪ್ಪು ಮಾಡಿದ್ದೀನಿ ಅಂತ ನಿನ್ನಿಂದ ಪ್ರೂವ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಇನ್ನೂ ನಿನ್ನ ನಂಬಿ ಅಪ್ಪ ನಂಬಿಕೆ ಇಟ್ಟು ಈ ಮನೆಯಲ್ಲಿ ಇಟ್ಕೊಂಡಿದ್ದಾರಲ್ಲ, ನೀನು ಅದಕ್ಕೆ ಮಾಡ್ತಿರೋದು ನಂಬಿಕೆ ದ್ರೋಹ. ಅಜ್ಜಿನ ಸಾಯಿಸೋದಕ್ಕೆ ಹೋಗಿದ್ದೆ ಅಂತ ಏನಾದರೂ ಅಪ್ಪಂಗೆ ಈ ವಿಷಯ ಗೊತ್ತಾಯಿತು ಅಂತಂದರೆ ಅವರೇ ಯಾವುದೇ ಕಾರಣಕ್ಕೂ ನಿನ್ನ ಉಳಿಸೋದಿಲ್ಲ. ನಾನು ಇವಾಗಲೇ ಎಲ್ಲ ವಿಷಯನೂ ಕೂಡ ಅಪ್ಪನ ಹತ್ರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ, ಎಲ್ಲನೂ ಕೂಡ ಹೇಳ್ತೀನಿ ಅಂತ ಹೇಳಿಬಿಟ್ಟು ನಂತರ ಸಾವಿತ್ರಿ ಫೋನ್ ಕೊಡು ಅಂತ ಹೇಳಿಬಿಟ್ಟು ಶ್ರಾವಣಿಯವರು ವೀರೇಂದ್ರ ಅವ್ರಿಗೆ ಫೋನ್ ಮಾಡ್ತಾ ಇರ್ತಾರೆ. ಆಗ ವಿಜಯಾಂಬಿಕವರಂತೂ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಅಷ್ಟರಲ್ಲಿ ಸುಬ್ಬು ಅವ್ರು ಬಂದುಬಿಟ್ಟು ಫೋನ್ನ ಇಸ್ಕೊಳ್ತಾರೆ. ಯಾಕೆ ಸುಬ್ಬು, ಏನಾಯಿತು ಅಂತ ಹೇಳ್ತಾರೆ. ಅಲ್ಲ ಮೇಡಮ್, ಏನು ಮಾಡ್ತೀರಾ ನೀವು, ಫೋನ್ ಮಾಡಬೇಡಿ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಸುಬ್ಬು ಇವಳು ಎಂಥ ನೀಚ್ ಕೆಲಸ ಮಾಡಿದಾಳೆ ಗೊತ್ತಾ, ಇವಳೊಬ್ಳು ವಿಷ ಜಂತು ಸುಬ್ಬು, ಅಜ್ಜಿನ ಸಾಯಿಸೋದಕ್ಕೆ ಹೋಗಿದ್ದಾಳಲ್ಲ ಇವಳು ಇಂಥವಳು ಮನೇಲಿ ಯಾವುದೇ ಕಾರಣಕ್ಕೂ ಇರಬಾರ್ದು ಸುಬ್ಬು, ಅದಕ್ಕೆ ಎಲ್ಲ ವಿಷಯನೂ ಕೂಡ ಅಪ್ಪನ ಹತ್ರ ಹೇಳ್ತೀನಿ ನಾನು ಅಂತ ಹೇಳ್ತಾರೆ. ಸುಬ್ಬು ಅವರು, ಬೇಡ ಮೇಡಮ್, ನಾವೇನೇ ಹೇಳಬೇಕು ಅಂತಂದರೆ ಅದಕ್ಕೆ ಸಾಕ್ಷಿ ಇರಬೇಕು, ಸಾಕ್ಷಿ ಸಮೇತ ನಾವು ಸಾಬೀತು ಮಾಡಬೇಕು, ಇಲ್ಲ ಅಂತಂದರೆ ಇವಳು ಅವ್ರ ಮುಂದೆನೂ ಕೂಡ ದೊಡ್ಡ ದೊಡ್ಡ ನಾಟಕನ ಹಾಡ್ಬಿಡ್ತಾಳೆ, ಬಣ್ಣನ ಕಟ್ಬಿಡ್ತಾಳೆ. ಯಾವುದೇ ವಿಷಯನ ಯಜಮಾನ್ರಿಗೆ ಹೇಳಬೇಕು ಅಂತ ಅಂದರೆ ಸಾಕ್ಷಿ ಸಮೇತ ನಾವು ಪ್ರೂವ್ ಮಾಡಲೇಬೇಕು ಮೇಡಮ್. ಇವಾಗ ತಾನೇ ನೀವು ಯಜಮಾನ್ರಿಗೆ ಹತ್ರ ಆಗ್ತಿದ್ದೀರಾ, ನಾವು ಈಗ ಎಲ್ಲ ವಿಷಯನೂ ಕೂಡ ಹೇಳಿದ್ರೆ ಅಲ್ಲಿ ಕೂಡ ನಾಟಕನ ಮಾಡಿಬಿಟ್ಟು ಯಜಮಾನರನ್ನ ನಂಬಿಸ್ಬಿಡ್ತಾಳೆ. ಆಗ ಏನು ಮಾಡೋದಕ್ಕಾಗೋದಿಲ್ಲ, ಅವ್ರಿಗೆ ಹೇಳೋದಕ್ಕೂ ಒಂದು ಸರಿಯಾದ ಸಮಯ ಬರಬೇಕು, ನೀವು ಸುಮ್ಮನೆ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಸುಬ್ಬು ಏನು ಮಾತಾಡ್ತಿದ್ದೆ ಸುಬ್ಬು, ಹಾಗಾದರೆ ಇಂಥವಳನ್ನ ನಾನು ಸುಮ್ಮನೆ ಬಿಡಬೇಕಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಲ್ಲ ಮೇಡಮ್, ಇವಾಗ ನೀವು ಮನೆಯಿಂದ ಹೊರಗೆ ಹಾಕಿದ್ದೀರಲ್ವಾ, ಆಮೇಲೆ ಎಲ್ಲನೂ ಕೂಡ ನಾವು ನೋಡ್ಕೊಳ್ಳೋಣವಾ, ಆದರೆ ಈ ವಿಷಯನ ಮಾತ್ರ ಯಜಮಾನ್ರಿಗೆ ಇವಾಗ ಹೇಳೋದು ಬೇಡ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಸರಿ ಆಯಿತು ಸುಬ್ಬು, ನೀನು ಹೇಳಿ ಅಂತ ಕೇಳ್ತಾ ಇದ್ದೀನಿ, ಆದರೆ ಒಂದಂತೂ ನಿಜ ಸುಬ್ಬು, ಈ ಮನೆ ದೇವಸ್ಥಾನ ಇದ್ದಂಗೆ, ಅಪ್ಪಿ ತಪ್ಪಿನೂ ಕೂಡ ಇವಳು ನೆರಳು ಈ ಮನೆ ಮೇಲೆ ಸೋಗಬಾರ್ದು. ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ನಿನಗೆ ಪ್ರಾಣ ಭಿಕ್ಷೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋ, ನೀನು ಮೊದಲು ಇಲ್ಲಿಂದ ಹೊರಟೋಗೋ, ಯಾವುದೇ ಕಾರಣಕ್ಕೂ ಈ ಮನೆಗೆ ನಿನ್ನೆರಳು ಸೋಗಬಾರ್ದು, ಹೊರಟೋಗೋ ಇಲ್ಲಿಂದ ಅಂತ ಹೇಳ್ಬಿಡ್ತಾರೆ. ಆಗ ಸಾವಿತ್ರಿ ಅವರು, ಏನ್ರಿ ಮಾಡ್ತಿದ್ದೀರಾ ನೀವು, ಕೊಚ್ಚೆ ನೀರು ಹೊರಗಡೆ ಹೋಗ್ತಾ ಇದೆ, ಅದನ್ನು ನೋಡಿಕೊಂಡು ನಿಂತ್ಕೋಬೇಡಿ, ನೀವು ಕೂಡ ಕೊಚ್ಚೋಗ್ಬಿಡ್ತೀರಾ ಅಷ್ಟೇ, ಮೊದಲು ಒಳಗಡೆ ನಡೀರಿ, ಹೊರಗಡೆ ಗುಡ್ಲು ಸಿಡುಗು ಐತೆ, ನೀವು ಬೇರೆ ನಡುಗ್ತಾ ಇದ್ದೀರಾ, ಮತ್ತೆ ಏನಾರು ಹೆಚ್ಚು ಕಮ್ಮಿ ಆದತ್ತೋ ಅದನ್ನ ಅರ್ಥ ಮಾಡ್ಕೊಳ್ರಿ, ನಡೀರಿ ಹೊರಗೆ ಅಂತ ಹೇಳ್ಬಿಟ್ಟು ಜೋರು ಮಾಡಿಬಿಡ್ತಾರೆ. ಆಗ ಸಾವಿತ್ರಿ ಹೇಳಿದ ತಕ್ಷಣ ಮದನ ಅವರು ಹೆದರ್ಕೊಂಡು ಒಳಗಡೆ ಹೋಗ್ತಾರೆ. ಆಗ ವಿಜಯಾಮಿಕವ್ರು ಮಾತ್ರ ಫುಲ್ ಟೆನ್ಷನ್ ಮಾಡಿಕೊಂಡು ಕೋಪದಲ್ಲಿ ರೋಷಾವೇಶದಲ್ಲಿ ನಿಂತ್ಕೊಂಡು ಎಲ್ಲರನ್ನೂ ನೋಡ್ತಾ ಇರ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ಒಳಗಡೆ ಹೋಗಿ ಡೋರ್ನ ಜೋರಾಗಿ ಹಾಕ್ಬಿಡ್ತಾರೆ. ಈ ಕಡೆ ವಿಜಯಾಂಬಿಕವರು ತುಂಬಾ ಕೋಪ ಮಾಡಿಕೊಂಡು ಕಾರಲ್ಲಿ ಒಬ್ಬರೇ ಹತ್ಕೊಂಡು ಡ್ರೈವಿಂಗ್ ಮಾಡಿಕೊಂಡು ಬರ್ತಾ ಇರ್ತಾರೆ. ಕಣ್ಣೀರು ಹಾಕ್ಕೊಂಡು ರೋಷಾವೇಶದಲ್ಲಿ ಒಬ್ಬೊಬ್ಬರೇ ಮಾತಾಡ್ಕೊಂಡು ಬರ್ತಿರ್ತಾರೆ. ಜೊತೆಗೆ ಶ್ರಾವಣಿ ಹೇಳಿದ ಎಲ್ಲ ಮಾತುಗಳನ್ನು ಕೂಡ ನೆನಪಿಸ್ಕೊಳ್ತಾ ಇರ್ತಾರೆ. ನಾನು ಸೋತೋದೆ, ನಿಜವಾಗ್ಲೂ ಸೋತೋಗ್ತಾ ಇದ್ದೀನಿ, ಅಲ್ಲ ಲಲಿತಾ ದೇವಿನ ಮುಗಿಸ್ಬೇಕು ಅಂತ ಅಂದ್ಕೊಂಡ್ರೆ ಈ ಶ್ರಾವಣಿ ಅಡ್ಡ ಬರ್ತಾಳೆ, ಶ್ರಾವಣಿನ ಮಟ್ಟ ಹಾಕಬೇಕು ಅಂತ ಅಂದ್ಕೊಂಡ್ರೆ ಆ ಲಲಿತಾ ದೇವಿ ಅಡ್ಡ ಬರ್ತಾಳೆ, ಯಾಕೆ ಈ ಥರ ನನಗೆ ಸೋಲಾಗ್ತಿದೆ, ಜೀವನದಲ್ಲಿ ಆಗ್ತಾ ಇರೋವಂಥ ಅತಿ ದೊಡ್ಡ ಸೋಲು, ಅತಿ ದೊಡ್ಡ ಅವಮಾನ, ನಾನು ಅವರಿಬ್ಬರನ್ನು ಮುಗಿಸ್ಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಇನ್ನು ಮುಂದೆ ನನ್ನ ಜೀವನದಲ್ಲಿ ಯಾರು ಕೂಡ ಅಡ್ಡ ಬರಬಾರ್ದು, ಆ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಬರ್ತಿರ್ತಾರೆ. ಅಷ್ಟರಲ್ಲಿ ಪದ್ದವ್ರು ಕೂಡ ಕಾರಿಗೆ ಅಡ್ಡ ಬಂದು ರೊಗ್ಗೊಚ್ಕೊಂಡು ನಿಂತಿರ್ತಾರೆ. ಯಾರು ಅಂತ ನೋಡೋ ಅಷ್ಟರಲ್ಲಿ ಸೈಡಿಂದ ಬಂದು ಚೋಟು ಅವರು ಸ್ಪ್ರೇನ ಮಾಡಿಬಿಡ್ತಾರೆ. ಆಗ ವಿಜಯಾಂಬಿಕರು ಫುಲ್ ಮೂರ್ಛೆ ತಪ್ಪಿಬಿಡ್ತಾರೆ. ಈ ಕಡೆ ಶ್ರಾವಣಿ ಮತ್ತು ಸುಬ್ಬು ಬಂದುಬಿಟ್ಟು ಸಾವಿತ್ರಿ ಜೊತೆ ಮಾತಾಡ್ತಿದ್ದಾರೆ. ನೋಡು ಸಾವಿತ್ರಿ, ನೀನು ಈ ಮನೆಗೆ ಸೊಸೆಯಾಗಿ ಬಂದಿಲ್ಲ, ಸಂಜೀವಿನಿಯಾಗಿ ಬಂದಿದ್ದೀಯಾ, ನಿಜವಾಗ್ಲೂ ನೀನು ಇವತ್ತು ಕಾಪಾಡಿದ್ದು ಅಜ್ಜಿ ಪ್ರಾಣ ಅಷ್ಟೇ ಅಲ್ಲ, ನನ್ನ ನೆಮ್ಮದಿ, ನನ್ನ ಸುಖ, ನನ್ನ ಸಂತೋಷನ ಕಾಪಾಡಿದ್ಯಾ ಸಾವಿತ್ರಿ, ನಿಜವಾಗ್ಲೂ ನಾನು ಅದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಸಾವಿತ್ರಿಯಲ್ಲೂ ಈ ಥರ ಎಲ್ಲ ಯಾಕೆ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಸುಬ್ಬವರು, ಹೌದು ಸಾವಿತ್ರಿ, ನಿಜವಾಗ್ಲೂ ಸಾಲಿಗ್ರಾಮದ ಜೀವಾಳ ಇವ್ರನ್ನ ಕಾಪಾಡಿದ್ಯಾ ಅಂತ ಅಂದರೆ ನಿಜವಾಗ್ಲೂ ನೀನು ತುಂಬಾ ಗ್ರೇಟು, ಯಾಕೆ ಅಂದರೆ ಇವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೂ
ಸಾಲಿಗ್ರಾಮನೇ ಹತ್ಕೊಂಡು ಹುರಿತಾ ಇತ್ತು. ಸಾಲಿಗ್ರಾಮದ ಜನತೆನೇ ನೀನು ಕಾಪಾಡ್ಕೊಂಡಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು, ಹೌದು ಸಾವಿತ್ರಿ, ಸುಬ್ಬು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನೀನು ಅಜ್ಜಿನ ಕಾಪಾಡಿರೋದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ನಾನು ಚಿಕ್ಕ ವಯಸ್ಸಿನಲ್ಲೂ ತಾಯಿ ಪ್ರೀತಿನ ನೋಡೇ ಇಲ್ಲ. ಅಜ್ಜಿನಲ್ಲೇ ತಾಯಿ ಪ್ರೀತಿನ ಕಂಡ್ಕೊಂಡ್ಬಂದಿದ್ದೀನಿ. ಈ ಮನೆಯಲ್ಲಿ ನನಗೆ ಪ್ರೀತಿ ತೋರಿಸಿ ಆರೈಕೆ ಮಾಡೋದಕ್ಕೆ ಉಳ್ಕೊಂಡ್ರೆ ಒಂದೇ ಹೊಂದ್ಕೊಂಡು ಸಾವಿತ್ರಿ. ನಿಜವಾಗ್ಲೂ ನನಗೆ ಅಜ್ಜಿ ತುಂಬಾ ಮುಖ್ಯ. ಯಾಕೆ ಅಂತಂದರೆ ನನಗೆ ಇಷ್ಟೇ ಧೈರ್ಯ ಇರ್ಬೋದು, ಆದರೆ ನಾನು ಏನೇ ಮಾಡ್ತೀನಿ ಅಂತ ಕುಗ್ಗೋದಾಗ ಒಂದು ಪಕ್ಷ ಅಜ್ಜಿ ಇರೋದ್ರಿಂದ ನನಗೆ ಶಕ್ತಿ ಅನ್ನೋದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಸಾವಿತ್ರಿ. ನಿಜವಾಗ್ಲೂ ಈ ಮನೆಯಲ್ಲಿ ಏನು ನಡೆಯುತ್ತೆ, ಏನಾಗ್ತಿದೆ ಅಂತ ಎಲ್ಲನೂ ಕೂಡ ನೀನು ಗಮನಿಸ್ಕೋಬೇಕು. ಏನೇ ನಡೆದರೂ ಕೂಡ ನೀನು ನನಗೆ ಹೇಳ್ಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು ಸಾವಿತ್ರಿ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು, ಸರಿ ಶ್ರಾವಣಿ, ಆಯಿತು ಸುಬ್ಬಣ್ಣ. ಯಾಕೆ ಅಂತಂದರೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಂತ ಅಂದರೆ ಅದಕ್ಕೆ ನೀವಿಬ್ಬರೇ ಕಾರಣ. ನಾನು ಈ ಮನೆಗೆ ತಾಳಿ ಕಟ್ಟಿಸ್ಕೊಂಡು ಇಂಥ ಪರಿಸ್ಥಿತಿನಲ್ಲಿ ಇರೋದಕ್ಕೆ ನೀವಿಬ್ಬರೇ ಕಾರಣ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಸರಿ ಸಾವಿತ್ರಿ, ನೀನು ಎಲ್ಲನೂ ಕೂಡ ಗಮನಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಈ ವಿಷಯ ಮಾತ್ರ ಅಜ್ಜಿಗೆ ಗೊತ್ತಾಗಬಾರ್ದು ಅಂತ ಸುಬ್ಬು ಕೂಡ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ತಾರೆ. ಅಜ್ಜಿಗೆ ಇನ್ನೂ ಪ್ರಜ್ಞೆ ಬಂದಿರೋದಿಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ಬಂದರೂ ಏನು ನಡೆದಿದೆ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ನಾವಿನ್ನ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ವಿಜಯಾಂಬಿಕನ ಚೋಟು ಮತ್ತು ಪದ್ದು ಇಬ್ಬರು ಕೂಡ ಒಂದು ಕತ್ಲೆ ಕೋಣೆಗೆ ಕರ್ಕೊಂಬಂದು ಕಟ್ಟಾಕಿರ್ತಾರೆ. ಆಗ ವಿಜಯಾಂಬಿಕಾ ಸ್ವಲ್ಪ ಹೊತ್ತು ಕೂತಿರ್ತಾಳೆ. ಅಲ್ಲಿ ಚೋಟು ಬಂದುಬಿಟ್ಟು ನೀರನ್ನ ಸಿಂಸ್ತಾನೆ. ಅಷ್ಟರಲ್ಲಿ ಎಚ್ಚರ ಆಗುತ್ತೆ. ಯಾರೋ ನೀನು, ಯಾಕೆ ನನ್ನ ಇಲ್ಲಿ ಕಟ್ಟಾಕಿದ್ದೀರಾ, ಯಾಕೆ ನನ್ನ ಇಲ್ಲಿ ಕರ್ಕೊಂಬಂದಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಆಗ ಚೋಟು ಇದ್ದವನು, ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲದಿರ್ಬೋದು, ಆದರೆ ನನಗೆ ನೀನು ಯಾರು ಅಂತ ಗೊತ್ತು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕವರು, ನಾನು ಯಾರು ಅಂತ ಗೊತ್ತಿದ್ರು ಕೂಡ ಈ ರೀತಿ ಮಾಡ್ತಿದ್ಯಾ, ಯಾರೋ ನೀನು ಅಂತ ಹೇಳ್ತಾರೆ. ಆಗ ಚೋಟು ಅವರು, ನನಗೆ ಗೊತ್ತು ನೀನು ಎಂಥ ರಾಕ್ಷಸಿ ಅಂತ. ನೀನು ಯಾರನ್ನ ಕಂಡ್ರೆ ಕನಸಲ್ಲೂ ಕೂಡ ನಡುಗ್ತೀಯೋ, ಯಾರ ಹೆಸರನ್ನ ಕೇಳಿದ್ರೆ, ಯಾರನ್ನ ನೋಡಿದ್ರೆ ಉಸಿರು ನಡುಗುತ್ತೋ ಆ ದೇವತೆನೇ ನಿನ್ನ ಕಣ್ಣು ಮುಂದೆ ಬರ್ತಾರೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ, ಯಾರ ಬಗ್ಗೆನೋ ಮಾತಾಡ್ತಿದ್ಯಾ ನೀನು, ಅಷ್ಟಕ್ಕೂ ಯಾರೋ ಆ ದೇವತೆ, ಏನು ಹೇಳ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ಆಗ ಚೋಟು ಅವರು, ಅವರೇ ನಿನ್ನ ಕಣ್ಣು ಮುಂದೆ ಬರ್ತಾರೆ ನೋಡು, ನಂದಿನಿ ಅಮ್ಮವರು ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ವಿಜಯಾಂಬಿಕಾ ಫುಲ್ ಶಾಕ್ ಆಗಿಬಿಡ್ತಾರೆ. ಆಗ ನಂದಿನಿ ಅವರು ಫುಲ್ ರಾಕ್ ಎಂಟ್ರಿನ ಕೊಡ್ತಾರೆ. ಆಗ ನಂದಿನಿ ಅವರು ವಿಜಯಾಂಬಿಕಾ ಮುಂದೆ ಬಂದು ಕೂತ್ಕೊಳ್ತಾರೆ. ವಿಜಯಾಂಬಿಕಾ, ನನ್ನನ್ನು ಕಂಡ್ರೆ ನಿನಗೆ ಎಷ್ಟು ಭಯ ಅಂತ ನಿನ್ನ ಕಣ್ಣು ತುಂಬ ಕಾಣಿಸ್ತಾ ಇದೆ. ನಿಜವಾಗ್ಲೂ ಆ ಭಯನ ನೋಡೋದಕ್ಕೆ ನಂಗೆ ಖುಷಿ ಆಗ್ತಿದೆ. ಮುಖದಲ್ಲಿ ಇರೋ ಬೆವರು, ಕೈ ನಡುಗ್ತಾ ಇದೆ. ಇಷ್ಟೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಿನಗೆ ನನ್ನ ಬಗ್ಗೆ ಹೇಳೋ ಅಂಥ ಅವಶ್ಯಕತೆ ಇಲ್ಲ ವಿಜಯಾಂಬಿಕಾ. ಇಷ್ಟು ದಿನ ಎಷ್ಟೆಲ್ಲ ಮಾಡಿದೆ, ನನ್ನ ಜೀವನನ ಹಾಳು ಮಾಡಿದೆ, ಈಗ ನಿನ್ನ ಜೀವ ನನ್ನ ಕೈಯಲ್ಲಿದೆ ಅಂತ ಹೇಳ್ತಾರೆ. ವಿಜಯಾಂಬಿಕಾ ಮಾತ್ರ ಫುಲ್ ಟೆನ್ಷನ್ ಮಾಡಿಕೊಂಡು ನಡುಗ್ತಾ ಇರ್ತಾರೆ. ಈ ಕಡೆ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ಮನೆಗೆ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ವೀರು ಅವರು ಫೋನ್ ಮಾಡ್ತಾರೆ. ಏನು ಸುಬ್ಬು ಫೋನ್ ಮಾಡಿದ್ದೀರಾ, ಅಲ್ಲ ಶ್ರಾವಣಿ ಕೂಡ ಫೋನ್ ಬಂದಿತ್ತು, ನಾನು ಫೋನ್ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ, ರಿಸೀವ್ ಕೂಡ ಮಾಡ್ತಿಲ್ಲ, ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಅದು ಏನಿಲ್ಲ ಯಜಮಾನ್ರೆ, ನೀವು ಗ್ರಾಮ ಸಭೆಗೆ ಹೊರಟಿದ್ರಲ್ವಾ, ಹೇಗಿದ್ದೀರಾ, ಹೋದ್ರಾ, ರೀಚ್ ಆದ್ರಾ, ಕ್ಷೇಮಕ್ಕೆ ಹೋಗಲಿ ಅಂತ ಕೇಳೋದಕ್ಕೆ ಮಾಡಿರ್ಬೋದು ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಅಲ್ಲ, ನಾನು ಹೋಗ್ತಿರೋದು ಗ್ರಾಮಕ್ಕಲ್ವಾ, ಕಾಡಿಗೇನಲ್ವಲ್ಲ, ನಾನು ಕ್ಷೇಮವಾಗಿ ಹೋಗ್ತಾ ಇದ್ದೀನಿ, ಜೊತೆಯಲ್ಲಿ ಸುರೇಂದ್ರ ಇದ್ದಾನೆ, ನೀವಿಬ್ಬರು ನೆಮ್ಮದಿಯಾಗಿ ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿ ಫೋನನ್ನು ಇಡ್ತಾರೆ. ಈ ಕಡೆ ನಂದಿನಿ ಅವರು, ವಿಜಯಾಂಬಿಕಾ, ನನ್ನ ಜೀವನ ಹಾಳು ಮಾಡಿ ನೀನು ನೆಮ್ಮದಿಯಾಗಿರ್ಬೋದು ಅಂತ ಅಂದ್ಕೊಂಡಿದ್ಯಾ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ವಿಜಯಾಂಬಿಕರು, ಯಾಕೆ ನನ್ನ ಇಲ್ಲಿ ಕರ್ಕೊಂಬಂದಿದ್ಯಾ ಅಂತ ಹೇಳ್ತಾರೆ. ಹೌದು, ಯಾಕೆ ಅಂತಂದರೆ ನೀನು ಇನ್ನು ಮುಂದೆ ನನ್ನ ನೋಡಿ ಪ್ರತಿ ಕ್ಷಣನೂ ಕೂಡ ಭಯ ಬಿಡಬೇಕು. ಅಷ್ಟೇ ಅಲ್ಲ, ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನ ಗಂಡ ಅಂದರೆ ನಿನ್ನ ಅಕ್ಕ ಅಂತ ನಂಬ್ಕೊಂಡು ಇಷ್ಟು ದಿನ ನಿನ್ನ ಮನೆಯಲ್ಲೇ ಇಟ್ಕೊಂಡಿದ್ರು. ಆದರೆ ನೀನು ಇನ್ನು ಮುಂದೆನೂ ಕೂಡ ಆಟ ಆಡ್ಬೋದು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡ. ಅದಕ್ಕೆ ನಾನು ಮಾತ್ರ ದಾರಿ ಮಾಡಿಕೊಡಲ್ಲ. ನಿನಗೆ ಮುಂದೆ ಏನೆಲ್ಲ ಆಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಆ ಮನೆಯಲ್ಲಿ ಇರೋದು ನಮ್ಮಮ್ಮ ಅಂದರೆ ಮತ್ತೆ ಶ್ರಾವಣಿ, ಅವ್ರ ಸುದ್ದಿಗೆ ಹೋದರೆ ಏನಾಗುತ್ತೆ ಅಂತ ನಾನು ನಿನಗೆ ತೋರಿಸ್ತಾ ಇರೋ ಒಂದು ಚಿಕ್ಕ ಉದಾಹರಣೆ. ನೋಡ್ತಾ ಇರೋ, ಇನ್ನು ಸ್ವಲ್ಪ ದಿನದಲ್ಲೇ ನಿನ್ನ ದಾರಿಗೆ ಬಂದು ನಿನಗೆ ಉತ್ತರ ಕೊಡ್ತೀನಿ. ನಿನಗೆ ಹೇಗೆ ಮಾಡ್ತೀನಿ ಅಂತಂದರೆ ನಿನ್ನ ಎಲ್ಲ ಸತ್ಯನೂ ಕೂಡ ಬಯಲು ಮಾಡ್ತೀನಿ, ಪ್ರಪಂಚಕ್ಕೆ ಹೇಳ್ತೀನಿ. ಅಷ್ಟೇ ಅಲ್ಲ, ನಿನ್ನ ತಮ್ಮ ಅಂದರೆ ನನ್ನ ಗಂಡನಿಗೂ ಕೂಡ ಸತ್ಯ ಏನು ನಿನ್ನ ಬಗ್ಗೆ ಅಂತ ಅರ್ಥ ಮಾಡಿಸ್ತೀನಿ. ಆದರೆ ಅಲ್ಲಿವರೆಗೂ ಕೂಡ ನಿನಗೆ ಜೀವವಾಗಿ ಬಿಡ್ತಾ ಇದ್ದೀನಿ, ಬದುಕೋ ಹೋಗೋ. ಆದರೆ ನೀನು ಆ ಮನೆಯಲ್ಲಿ ಇದ್ದರೂ ಇಲ್ಲೇ ಇರೋ ಥರ ಬದುಕಬೇಕು, ಈ ಭಯದಲ್ಲೇ ಬದುಕಬೇಕು, ಆ ರೀತಿಯೇ ಬದುಕಲೇಬೇಕು ನಿನಗೆ, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರಂತೂ ಫುಲ್ ಟೆನ್ಷನ್ ಮಾಡಿಕೊಂಡು ನಡುಗ್ತಾ ಇರ್ತಾರೆ. ಆಗ ಚೋಟು ಅವರು ಅಷ್ಟೊತ್ತಿಗೆ ಸ್ಪ್ರೇ ಮಾಡ್ತಾರೆ. ಆಗ ವಿಜಯಾಂಬಿಕಾ ಅವರು ಫುಲ್ ಮೂಸೆ ತಪ್ಪಿಡ್ತಾರೆ. ಈ ಕಡೆ ಪದ್ದವರು, ಅಮ್ಮವರೇ, ಇವಳಿಗೆ ಈ ಥರ ಒಂದು ಸರಿ ಬಿಸಿ ಮುಟ್ಟಿಸ್ಬೇಕಾಗಿತ್ತು, ಮುಟ್ಟಿಸಾಗಿದೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಹೌದು ಪದ್ದು, ಇವಳು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಪದ್ದು, ತಪ್ಪು ಮೇಲೆ ತಪ್ಪು ಮಾಡ್ತಾ ಇರ್ತಾಳೆ. ಇವಳು ಮಾಡೋ ತಪ್ಪನ್ನೇ ನಾವು ಅಸ್ತ್ರವನ್ನಾಗಿ ಮಾಡ್ಕೋಬೇಕು, ಇವಳ ಅಂತ್ಯ ನಾವು ಅಂದ್ಕೊಂಡಾಗೆ ಆಗಬೇಕು ಅಂತ ಹೇಳ್ಬಿಟ್ಟು ವಿಜಯಾಂಬಿಕೆಗೆ ಸರಿಯಾಗಿ ನರ್ಕ ತೋರಿಸ್ಬಿಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ವೀರು ಮತ್ತು ಸುರೇಂದ್ರ ಮನೆಗೆ ಬರ್ತಾರೆ. ಸಾವಿತ್ರಿ, ವಂದನ, ಅಕ್ಕ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳ್ತಾರೆ. ಆಗ ಅವರಿಬ್ಬರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮದನ ಅವರು ಕೂಡ ಕರೀತಾರೆ. ಮದನ, ಎಲ್ಲೋ ನಿಮ್ಮಮ್ಮ ಅಂತ ಕೇಳ್ತಾರೆ. ಆಗ ಮದನ ಅವರು, ಅದು ಅಮ್ಮ ಅಂತ ಹೇಳೋದಕ್ಕೆ ಹೋಗ್ತಾರೆ. ಆಗ ಸಾವಿತ್ರಿ ಅವರು ಜೋರಾಗಿ ಕಣ್ಣು ಬಿಟ್ಬಿಡ್ತಾರೆ. ಆಗ ಮದನ್ ಅವರು ಹೆದರ್ಕೊಂಡ್ಬಿಟ್ಟು ಏನು ಹೇಳದೆ ಸುಮ್ಮನಾಗ್ಬಿಡ್ತಾರೆ. ಅಷ್ಟರಲ್ಲಿ ಪೊಲೀಸವರು ವಿಜಯಾಂಬಿಕನ ಹಿಡ್ಕೊಂಡು ಕರ್ಕೊಂಡ್ಬಿಡ್ತಾರೆ. ಆದರೆ ವಿಜಯಾಂಬಿಕೆಗೆ ಸ್ವಲ್ಪನೂ ಕೂಡ ಪ್ರಜ್ಞೆ ಇರೋದಿಲ್ಲ. ವಿಜಯಾಂಬಿಕನ ನೋಡ್ಬಿಟ್ಟು ವೀರು ಅವರು ಅಂತೂ ಫುಲ್ ಶಾಕ್ ಆಗಿಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.